ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಈ ವ್ಲಾಗಲ್ಲಿ ನಿಮ್ಮ ಟೈಟಲ್ ನೋಡಿ ಗೊತ್ತಾಗಿದೆ. ನಾನು ಸ್ವಾತಿಯ ಹಾಸ್ಪಿಟಲ್ ಬ್ಯಾಗಲ್ಲಿ ಏನೇನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಳೆ, ಹೇಗೆ ಪ್ಯಾಕ್ ಮಾಡ್ಕೊಂಡಿದ್ದಾಳೆ, ಏನೇನು ನೆಸೆಸಿಟೀಸ್ ಬೇಕಾಗುತ್ತೆ ಅಂತ ನಾನು ಶೇರ್ ಮಾಡ್ತಿದ್ದೀನಿ. ತುಂಬ ಜನ ನಾನು ವ್ಲಾಗ್ಸ್ ನೋಡ್ತಿರೋರು ಯಾರಾದರೂ ಎಕ್ಸ್ಪೆಕ್ಟಿಂಗ್ ಇದ್ದರೆ ಅವ್ರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಿರೋದು. ನೀವು ಇದರಲ್ದ ಏನು ಯೂಸ್ಫುಲ್ ಇಲ್ಲ ಅನಿಸಿದ್ರೆ ಈ ವಿಡಿಯೋ ಸ್ಕಿಪ್ ಮಾಡ್ಬೋದು. ಸ್ವಾತಿ ಬೇಸಿಕಲಿ 2 ಬ್ಯಾಗ್ ಮಾಡ್ಕೊಂಡಿದ್ದಾಳೆ. ಒಂದು ಬೇಬಿ ಬ್ಯಾಗು, ಒಂದು ಅವಳಿಗೋಸ್ಕರ ಅಂತ ಒಂದು ಬ್ಯಾಗು. ಫಸ್ಟ್ಗೆ ನಾನು ಓಪನ್ ಮಾಡಿ ತೋರಿಸ್ತಿರೋದು ಸ್ವಾತಿ ಬ್ಯಾಗು. ಮಕ್ಳಿಗೆ ಬೇಕಾಗಿರೋ ಸಾಮಾನು ನೋಡಿ ಎಷ್ಟಿರುತ್ತೆ. ದೊಡ್ಡ ಬ್ಯಾಗು ಪಾಪುಗೆ, ಚಿಕ್ಕ ಬ್ಯಾಗು ಸ್ವಾತಿಗೆ. ಈಗ ಫಸ್ಟಿಗೆ ನಾನು ಈ ಚಿಕ್ಕ ಬ್ಯಾಗ್ ಓಪನ್ ಮಾಡ್ತಿದ್ದೀನಿ. ಇದರಲ್ಲಿ ಸ್ವಾತಿ ಎಲ್ಲಾನು ಪೌಚಸಲ್ಲಿ, ಪ್ಯಾಕೆಟ್ಸಲ್ಲಿ ಪ್ಯಾಕ್ ಮಾಡ್ಕೊಂಡಿದ್ದಾಳೆ, ಒಂದಕ್ಕೊಂದು ಮಿಕ್ಸ್ ಆಗಬಾರ್ದು ಅಂತ. ಫಸ್ಟಿಗೆ ತೋರಿಸ್ತಿರೋದು ನಾನು ಮೇಕಪ್ ಪೌಚು. ಇದು ತುಂಬ ಡೀಟೇಲ್ಡ್ ಮೇಕಪ್ ಅಲ್ಲ, ಸಿಂಪಲ್ಲಾಗಿ ರೆಡಿ ಆಗೋಕ್ಕೆ ಬೇಕಾಗಿರೋಂಥ ಐಟಮ್ಸು. ಹಾಸ್ಪಿಟಲಿಂದ ಪಾಪುಗೆ ಮನೆಗೆ ಕರ್ಕೊಂಡು ಬರುವಾಗ ರೆಡಿ ಆಗಕ್ಕೆ ಬೇಕಲ್ವಾ. ಸೊ ಒಂದು ಟಿಂಟೆಡ್ ಲಿಪ್ ಬಾಮ್ ಇಟ್ಕೊಂಡಿದ್ದಾಳೆ, ಹಾಗೆ ಒಂದು ಕೋಂಬ್ ಇಟ್ಕೊಂಡಿದ್ದಾಳೆ, ಹ್ಯಾಂಡ್ ಸ್ಯಾನಿಟೈಸರ್ ಇಟ್ಕೊಂಡಿದ್ದಾಳೆ, ಸಣ್ಣ ಸಣ್ಣ ಕ್ಲಿಪ್ಸ್ ಇಟ್ಕೊಂಡಿದ್ದಾಳೆ ಬೇಕಾಗ್ಬೋದು ಅಂತ. ಹಾಗೆಯೇ ಇಲ್ಲೊಂದು ಚಿಕ್ಕ ಮಿರರ್ ಇದೆ. ಹಾಸ್ಪಿಟಲಲ್ಲಿ ಮಿರರ್ ಇರುತ್ತೋ ಇಲ್ವೋ, ಎದ್ದೇಳೋಕ್ಕಾಗುತ್ತೋ ಇಲ್ವೋ ಅಂತ. ಹಾಗೆಯೇ ಒಂದು ಸಣ್ಣ ಕಾಂಪ್ಯಾಕ್ಟ್ ಪೌಡರು, ಸನ್ಸ್ಕ್ರೀನು, ಐಲೈನರು, ಐಬ್ರೋ ಪೆನ್ಸಿಲು, ಐಬ್ರೋ ಬ್ರಷು ಮತ್ತು ಕಾಜಲ್ಲು, ಇದಿಷ್ಟು ಇಟ್ಕೊಂಡಿದ್ದಾಳೆ. ಇದು ರೆಡಿ ಆಗೋಕ್ಕೆ ಇಷ್ಟು ಸಾಕು. ನೀವು ನಿಮಗೆ ಎಷ್ಟು ರೆಡಿ ಆಗೋಕ್ಕೆ ಏನೇನು ಬೇಕು ನೋಡ್ಕೊಂಡು ಪ್ಯಾಕ್ ಮಾಡ್ಕೋಬೋದು. ನಿಮಗೆ ಇದರಲ್ಲಿ ಯಾವುದೇ ಪೌಚ್ ಇಷ್ಟ ಆಗಿದ್ರೆ ಅಥವಾ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಕೆಳಗಡೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಚೆಕ್ಔಟ್ ಮಾಡಿ ನೋಡಿ ಪರ್ಚೇಸ್ ಕೂಡ ಮಾಡ್ಬೋದು. ಭಾಳಷ್ಟು ಐಟಮ್ಸ್ನ ಅವಳು ಅಮೆಝಾನಿಂದ ತರಿಸಿದ್ದಾಳೆ, ಸೊ ನಿಮಗೆ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ಹಾಸ್ಪಿಟಲಲ್ಲಿ ಹಾಕ್ಕೊಂಡು ಓಡಾಡೋದಕ್ಕೆ ಅಂತ ಒಂದು ಸಿಂಪಲ್ ಹೋಮ್ ವೇರ್ ಸ್ಲಿಪ್ಪರ್ಸ್ ಇಟ್ಕೊಂಡಿದ್ದಾಳೆ. ಕಂಫರ್ಟಬಲ್ ವೇರ್, ನಿಮಗೆ ಯಾವುದು ಮನೇಲಿ ಹಾಕ್ಕೊಳ್ಳೋಕ್ಕೆ ಕಂಫರ್ಟಬಲ್ಲು ಅದನ್ನು ಸಪ್ರೇಟಾಗಿ ಇಟ್ಕೊಂಡ್ರೆ ಚಪ್ಪಲ್ಲು ಬೇರೆದ್ರ ಜೊತೆಗೆ ಬೇಡ ಅಂತ ಈ ಥರ ಪೌಚಲ್ಲಿ ಹಾಕಿಟ್ಕೊಂಡಿದ್ದಾಳೆ. ನೆಕ್ಸ್ಟು ಈ ಡಿಸ್ಪೋಸಿಬಲ್ ಬ್ರೆಸ್ಟ್ ಪ್ಯಾಡ್ಸ್ ಇಟ್ಕೊಂಡಿದ್ದಾಳೆ. ಇದರಲ್ಲಿ ಏನಾದರೂ ಮಿಲ್ಕ್ ಲೀಕೇಜ್ ಆದರೆ ಎಲ್ಲ ಯೂಸ್ ಮಾಡೋದಕ್ಕೆ ಬೇಕಾಗಬಹುದು ಅಂತ ಇಟ್ಕೊಂಡಿರೋದು. ಎಲ್ಲನೂ ನಮಗೆ ಸಡನ್ನಾಗಿ ಬೇಕು ಅಂದಾಗ ಸಿಗೋದಿಲ್ಲ. ಎಲ್ಲನೂ ಇದ್ರೆ ಸ್ವಲ್ಪ ಆರಾಮಾಗಿರ್ಬೋದು. ನನ್ನ ಹತ್ರ ಏನೇ ಆದರೂ ಏನೋ ಒಂದು ಐಟಮ್ ಇದೆ ನನ್ನ ಹತ್ರ ಯೂಸ್ ಆಗುವಂಥದ್ದು ಅಂತ. ಇದು ಡಿಸ್ಪೋಸಬಲ್ ಡೈಪರ್ ಪ್ಯಾಂಟ್ಸ್ ಫಾರ್ ಅಡಲ್ಟ್ಸು. ಇದರಲ್ಲಿ ಹೆವಿ ಬ್ಲೀಡಿಂಗ್ ಆದಾಗ ಯೂಸ್ ಮಾಡೋದಕ್ಕೆ ಅಂತ, ಡೆಲಿವರಿ ಆದಮೇಲೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ನೆಕ್ಸ್ಟು 1-2 ಟವಲ್ಸ್ ತೊಗೊಂಡಿದ್ದಾಳೆ, ಸ್ನಾನ ಮಾಡಿದಾಗ ಯೂಸ್ ಮಾಡೋದಕ್ಕೆ, ಫ್ರೆಶ್ ಅಪ್ ಆದಾಗ, ಮುಖ ತೊಳ್ಕೊಂಡಾಗ ಎಲ್ಲ ಒರೆಸ್ಕೊಳ್ಳೋದಕ್ಕೆ ಅಂತ. ನೆಕ್ಸ್ಟು 2 ಕಾಟನ್ ಸಾಫ್ಟ್ ದುಪ್ಪಟ್ಟಾಸ್ ತೊಗೊಂಡಿದ್ದಾಳೆ. ಇದು ಪಾಪುಗೆ ಸೆಕೆ ಆದಾಗ ಹೊಚ್ಚೋದಕ್ಕೂ ಆಗುತ್ತೆ, ಹಾಗೆಯೇ ಅವಳಿಗೆ ಫೀಡಿಂಗ್ ಮಾಡುವಾಗ ಕವರಪ್ ಮಾಡ್ಕೊಳ್ಳೋಕ್ಕೂ ಆಗುತ್ತೆ ಅಂತ. ಎರಡೂ ತುಂಬ ಅಂದರೆ ತುಂಬ ಸಾಫ್ಟಾಗಿದೆ. ಮಗುಗೆ ಯಾವುದೇ ರೀತಿಯಾದ ಇರಿಟೇಷನ್ ಆಗಬಾರ್ದು ಅಂತ ಸಾಫ್ಟಾಗಿರೋ ಬಟ್ಟೆಗಳನ್ನೇ ಯೂಶ್ವಲಿ ನೀವು ವೇರ್ ಮಾಡೋದು ಒಳ್ಳೆಯದು. ಹಾಗೆ ದುಪ್ಪಟ್ಟಾಸ್ ಕೂಡ ಸಾಫ್ಟಾಗಿದ್ದರೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಚಳಿ ಆದರೆ ಅಥವಾ ಬಾಣಂತಿಗೆ ಯಾವಾಗಲೂ ಬೆಚ್ಚಗಿಡಬೇಕು ಅಂತಾರಲ್ಲ, ಅದಕ್ಕೋಸ್ಕರ ಒಂದು ಜಾಕೆಟ್ ತೊಗೊಂಡಿದ್ದಾಳೆ. ಸ್ವೆಟರ್ಸ್ ಯೂಶ್ವಲಿ ವೇರ್ ಮಾಡಿ ಅಭ್ಯಾಸ ಇಲ್ಲ ಅವಳಿಗೆ, ಅದಕ್ಕೆ ಈ ಥರ ಪುಲ್ ಓವರ್ಸು ಅಥವಾ ಹುಡಿ ಜಾಕೆಟ್ಸು ಈ ಥರ ಇದ್ದರೆ ನೀವು ಯಾವ್ದು ಕಂಫರ್ಟಬಲ್ ವೇರ್ ಮಾಡೋಕ್ಕೆ ಇಷ್ಟಪಡ್ತೀರೋ ಅದನ್ನು ಇಟ್ಕೊಂಡ್ರೆ ಆಯಿತು. ಇದು ಒಂದು ಬೆಡ್ ಸ್ಪ್ರೆಡ್ ಇಟ್ಕೊಂಡಿದ್ದಾಳೆ, ಬೆಡ್ ಮೇಲೆ ಹಾಸ್ಕೊಳ್ಳೋದಕ್ಕೆ ಅಂತ. ಏನಾದರೂ ಕ್ಲೀನ್ ಬಟ್ಟೆ ಇಲ್ಲ ಅಂತಂದರೆ, ಕಂಫರ್ಟಬಲ್ ಇಲ್ಲ ಅಂತ ಅಂದರೆ ಇದನ್ನು ಹಾಸ್ಕೊಳ್ಳೋದಕ್ಕೆ ಅಥವಾ ಹೊದ್ಕೊಳ್ಳೋದಕ್ಕೂ ಕೂಡ ಯೂಸ್ ಮಾಡ್ಬೋದು. ಇನ್ನೂ ಅರ್ಧ ಕಂಪಾರ್ಟ್ಮೆಂಟಲ್ಲಿ ಅವಳು ಡೆಲಿವರಿ ಆದಮೇಲೆ ಹಾಕ್ಕೊಳ್ಳೋ ಅಂಥ ನೈಟ್ ಡ್ರೆಸ್ಸು ಅಥವಾ ನೈಟಿ, ನೀವೇನು ವೇರ್ ಮಾಡೋಕ್ಕೆ ಕಂಫರ್ಟಬಲ್ಲೋ ಅದು ಫೀಡಿಂಗ್ ಫ್ರೆಂಡ್ಲಿ ನೈಟೀಸ್ನ ಅವಳು ಸ್ಟಿಚ್ ಮಾಡಿಸ್ಕೊಂಡು ಇಟ್ಕೊಂಡಿದ್ದಾಳೆ. ಒಂದು 3 ನೈಟೀಸು ಒಳಗಡೆ ಹಾಕ್ಕೊಳ್ಳೋಕ್ಕೆ ನೀವು ಪೆಟಿಕೋಟ್ಸ್ ಕಂಫರ್ಟಬಲ್ ಇದ್ದರೆ ಅದು, ಇಲ್ಲಾಂದರೆ 3/4 ಪಲಾಝೋಸು, ನಿಮಗೆ ಏನು ಕಂಫರ್ಟಬಲ್ಲೋ ಅದು. ಸ್ಪೆಸಿಫಿಕಲಿ ಪರ್ಟಿಕ್ಯುಲರ್ಲಿ ಕಾಟನ್ ಇಟ್ಕೊಂಡ್ರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಪಾಪುಗೂ ಕೂಡ ಇರಿಟೇಷನ್ ಆಗೋದಿಲ್ಲ. ಸಿಂಥೆಟಿಕ್ ವೇರ್ ಎಲ್ಲ ಹಾಕ್ಕೊಂಡ್ರೆ ತೊಡೆ ಮೇಲೆ ಮಲ್ಸ್ಕೊತಿರ್ತೀವಿ, ಅದಕ್ಕೋಸ್ಕರನೇ. ಈ 2 ಸ್ಕಾರ್ಫ್ಸ್ ತರಿಸಿದ್ದಾಳೆ ಅಮೆಝಾನಿಂದ. ಎಷ್ಟು ಸಾಫ್ಟ್ ಇದೆ, ಎಷ್ಟು ಚೆನ್ನಾಗಿದೆ, ಡಿಸೈನ್ ಆಗಿರ್ಬೋದು, ಮೆಟೀರಿಯಲ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ತುಂಬ ಅಂದರೆ ತುಂಬಾ ಕ್ಯೂಟಾಗಿದೆ. ಅವಳು ವೇರ್ ಮಾಡಿದ್ರೂ ಕೂಡ ಚೆನ್ನಾಗಿ ಕಾಣುತ್ತೆ ಅವಳಿಗೆ. ಇದರ ಲಿಂಕ್ಸ್ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನನಗಂತೂ ನೋಡಿದ ತಕ್ಷಣ ಇಷ್ಟ ಆಗೋಯ್ತು. ಉಲ್ಲನ್ ಕ್ಯಾಪ್ ಎಲ್ಲ ಹಾಕ್ಕೊಳ್ಳೋಷ್ಟು ಚಳಿ ಇರಲ್ಲ ಬೇಸಿಗೆಗಾಲದಲ್ಲಿ, ಬಟ್ ಸ್ಟಿಲ್ ಕಿವಿ ಕವರ್ ಮಾಡ್ಕೋಬೇಕು ಅಂದರೆ ಈ ಥರ ಕಾಟನ್ ಸಾಫ್ಟ್ ಸ್ಕಾರ್ಫ್ಸ್ ಯೂಸ್ ಆಗುತ್ತೆ. ನೈಟೀಸ್ ಲಿಂಕ್ಸ್ ಹಾಕೋಕ್ಕಾಗಲ್ಲ, ಯಾಕಂದರೆ ಎಲ್ಲನೂ ಸ್ಟಿಚ್ ಮಾಡಿಸಿರೋದು. ಬೇಕಂದರೆ ನಾನು ಟೇಲರ್ ನಂಬರ್ನ ನಿಮ್ಗೆ ಕೊಟ್ಟಿರ್ತೀನಿ, ಅವ್ರ ಹತ್ರನೇ ಮೆಟೀರಿಯಲ್ ಸಿಗುತ್ತೆ, ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಇದು ಒಂದು ಡ್ರೆಸ್ ಇಟ್ಕೊಂಡಿದ್ದಾಳೆ, ಕುರ್ತಾ ಟಾಪು, ಹಾಸ್ಪಿಟಲಿಂದ ಮನೆಗೆ ಪಾಪುನ ಕರ್ಕೊಂಡು ಬರುವಾಗ ವೇರ್ ಮಾಡೋದಕ್ಕೆ ಅಂತ. ನೆಕ್ಸ್ಟ್ ಈ ಚಿಕ್ಕ ಪೌಚಲ್ಲಿ ಟಾಯ್ಲೆಟ್ರೀಸ್ ಇಟ್ಕೊಂಡಿದ್ದಾಳೆ. ಎಕ್ಸಾಂಪಲ್ ಫೇಸ್ ವಾಶು, ಟೂತ್ ಪೇಸ್ಟು, ಟೂತ್ ಬ್ರಷು,
ಟಿಶ್ಯೂ ಪೇಪರ್ಸ್ ಏನಾದರೂ ಬೇಕಂದರೆ, ಹಾಗೆಯೇ ಸೋಪ್ ಬಾಕ್ಸು, ಎಕ್ಸ್ಟ್ರಾ ಸೋಪು, ಈ ರೀತಿ ನಿಮ್ಗೆ ಏನು ಯೂಸ್ ಆಗುತ್ತೆ ಮುಖ ತೊಳ್ಕೊಳ್ಳೋಕ್ಕೆ, ಸ್ನಾನ ಮಾಡೋಕ್ಕೆ, ಅದರ ರಿಲೇಟೆಡ್ ಐಟಮ್ಸ್ನ ಇಟ್ಕೋಬೋದು. ಒಂದು ಸೋಪ್ ಇಟ್ಕೊಂಡಿದ್ದಾಳೆ, ಹಾಗೆ ಶ್ಯಾಂಪೂ ಸ್ಯಾಶೇಸ್ ಕೂಡ ಇಟ್ಕೊಂಡಿದ್ದಾಳೆ. ಈ ಪೌಚಸ್ ಎಲ್ಲ ಪ್ಯಾಕ್ ಆಫ್ 3, ಪ್ಯಾಕ್ ಆಫ್ 6 ಈ ರೀತಿ ಸೆಟ್ಟಲ್ಲಿ ಬರುತ್ತೆ. ನೀವು ಆನ್ಲೈನಲ್ಲಿ ತರಿಸ್ಕೋಬೋದು. ಎಷ್ಟು ಕ್ಯೂಟಾಗಿದೆ, ಕಲರ್ಸ್ ಆಗಿರ್ಬೋದು, ಹಾಗೆಯೇ ಆ ಟೆಕ್ಸ್ಚರು, ಸೈಜು ಪರ್ಫೆಕ್ಟ್ ಆಗಿದೆ. ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಂದರೆ ನೀವು ಪೌಚಸ್ ತರಿಸ್ಕೋಬೋದು. ಈ ಪೌಚಲ್ಲಿ ಸ್ವಾತಿ ಇನ್ನರ್ ಗಾರ್ಮೆಂಟ್ಸ್ ಜೊತೆಗೆ ಸಾಕ್ಸಸ್ ಕೂಡ ಇಟ್ಕೊಂಡಿದ್ದಾಳೆ. ಸಾಕ್ಸ್ ಯಾಕೆ ಬೇಕಾಗುತ್ತೆ ಅಂತಂದರೆ ಬಾಣಂತಿಗೆ ಬೆಚ್ಚಗಿರಕ್ಕೆ ಬೇಕಾಗುತ್ತೆ, ಹಾಗೆ ಹ್ಯಾಂಡ್ ಕರ್ಚೀಫ್ಸ್ ಕೂಡ ಬೇಕಾಗ್ತಿರುತ್ತೆ. ಅದಕ್ಕೋಸ್ಕರ ಈ ಪೌಚಲ್ಲಿ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ. ಸೊ ಇದಿಷ್ಟು ಸ್ವಾತಿಗೆ ಬೇಕಾಗಿರೋವಂಥ ಹಾಸ್ಪಿಟಲ್ ಬ್ಯಾಗಲ್ಲಿರೋವಂಥ ಐಟಮ್ಸು. ನೆಕ್ಸ್ಟ್ ಈಗ ನಾನು ದೊಡ್ಡ ಸೂಟ್ ಕೇಸ್ ಓಪನ್ ಮಾಡ್ತಿದ್ದೀನಿ. ಇದರಲ್ಲಿ ಪಾಪುಗೆ ಬೇಕಾಗಿರೋವಂಥ ಎಸೆನ್ಷಿಯಲ್ ಐಟಮ್ಸು, ಅಂದರೆ ಡೆಲಿವರಿ ಆಗಿದ ತಕ್ಷಣ ಮಗುಗೆ ಇಮಿಡಿಯೇಟಾಗಿ ಏನೇನು ಬೇಕಾಗ್ಬೋದು ಅಂತ ಯೋಚನೆ ಮಾಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಳೆ. ಇದನ್ನು ಕೂಡ ಸಣ್ಣ ಸಣ್ಣ ಪೌಚಸಲ್ಲಿ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ. ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನಾನು ಲೆಫ್ಟ್ ಸೈಡಲ್ಲಿರೋ ಈ ಪೌಚ್ನ ಓಪನ್ ಮಾಡಿದ್ದೀನಿ. ಮೇಲೆ ಇಟ್ಟಿರೋಂಥ ಚಿಕ್ಕ ಚಿಕ್ಕ ಹ್ಯಾಂಡ್ ಕರ್ಚೀಫ್ಸ್ ಥರ ಏನಿದೆ, ಇದೆಲ್ಲ ಬರ್ಪ್ ಕ್ಲಾತ್ಸು. ಅಂದರೆ ಮಗು ಏನಾದರೂ ಸ್ಪಿಟಪ್ ಮಾಡಿದಾಗ, ಬರ್ಪ್ ಮಾಡಿದಾಗ ಒಂಚೂರು ಹಾಲು ಕಕ್ಕುತ್ತೆ, ಅವಾಗ ಒರೆಸೋದಕ್ಕೆ ಅಂತ ಇಟ್ಕೊಂಡಿರೋದು. ಹಾಗೆ ನೀವು ಶೋಲ್ಡರ್ ಮೇಲೆ ಹಾಕ್ಕೊಂಡು ಬರ್ಪ್ ಮಾಡಿಸಿದಾಗೂ ಕೂಡ ಸ್ಪಿಟಪ್ ಆದಾಗ ಇದನ್ನು ಹಾಸ್ಕೊಂಡು ನೀವು ಬರ್ಪ್ ಮಾಡಿಸಿದ್ರೆ ನಿಮ್ಮ ಬಟ್ಟೆ ಕೂಡ ಗಲೀಜಾಗೋದಿಲ್ಲ. ಹಾಗೆ ಪಾಪುಗೆ ಸ್ನಾನ ಮಾಡಿಸಿದಾಗ ಅಥವಾ ಸ್ಪಾಂಜ್ ಬಾತ್ ಮಾಡಿಸಿದಾಗ ಒರೆಸೋದಕ್ಕೆ ಅಂತ ಟವಲ್ ಇಟ್ಕೊಂಡಿದ್ದಾಳೆ. ಅದ್ರ ಜೊತೆಗೆ ಸಣ್ಣ ಸಣ್ಣ ಕಾಟನ್ ವೈಪ್ ಕ್ಲಾತ್ಸು ಅಥವಾ ನ್ಯಾಪಿ ಕ್ಲಾತ್ಸು, ಮತ್ತು ಎಲ್ಲಾದರೂ ಮಲಗಿಸುವಾಗ ಹಾಸಿ ಕೆಳಗಡೆ ಹಾಸ್ಪಿಟಲ್ ಬೆಡ್ ಸ್ಪ್ರೆಡ್ ಮೇಲೆ ಈ ರೀತಿ ಕಾಟನ್ ಸಾಫ್ಟ್ ದುಪ್ಪಟಾಸ್ನ ಹಾಸಿಬಿಟ್ಟು ಮಲಗಿಸಿದ್ರೆ ಬೇಬಿ ಕಂಫರ್ಟಬಲ್ ಆಗಿರುತ್ತೆ ಅಂತ ಈ ರೀತಿ ಎಕ್ಸ್ಟ್ರಾ ದುಪ್ಪಟಾಸ್ ಕೂಡ ಇಟ್ಕೊಂಡಿದ್ದಾಳೆ. ಹೊಸ ಕಾಟನ್ ಬಟ್ಟೆಗಳಿಗಿಂತ ತುಂಬ ಯೂಸ್ ಮಾಡಿ ಸಾಫ್ಟ್ ಆಗಿರೋ ಬಟ್ಟೆಗಳು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ. ನೆಕ್ಸ್ಟು ಇನ್ನೂ ಒಂದಷ್ಟು ಬರ್ಪ್ ಕ್ಲಾತ್ಸು ಹಾಗೆ ಎಕ್ಸ್ಟ್ರಾ ಟವಲ್ಸ್ ಕೂಡ ಇಟ್ಕೊಂಡಿದ್ದಾಳೆ. ಈ ಟವಲ್ ನೋಡಿ ಎಷ್ಟು ಕ್ಯೂಟಾಗಿದೆ, ಕ್ರೋಕೊಡೈಲ್ ಪ್ರಿಂಟು, ತುಂಬ ಅಂದರೆ ತುಂಬಾ ಕ್ಯೂಟಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಈ ಪ್ರತಿಯೊಂದು ಬಟ್ಟೆದು ಬೇಕಾದರೆ ನಿಮಗೆ ಲಿಂಕ್ಸ್ನ ನಾನು ಅವಳಿಗೆ ಕೇಳಿ ಎಲ್ಲೆಲ್ಲಿಂದ ತರಿಸಿದ್ದಾಳೆ ಕೇಳಿ ಎಕ್ಸಾಕ್ಟ್ ಲಿಂಕ್ಸ್ನ ಹಾಕಿರ್ತೀನಿ, ನಿಮಗೆ ಯೂಸ್ ಆಗ್ಬೋದು. ಇನ್ನೊಂದಷ್ಟು ಎಕ್ಸ್ಟ್ರಾ ಕೆಳಗಡೆ ಮಗು ಮಲ್ಕೊಂಡಾಗ ಶೀಟ್ಸ್ ಬರುತ್ತಲ್ಲ, ಪೀಯಿಂಗ್ ಶೀಟ್ಸು, ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಈ ಕಾಟನ್ ಬಟ್ಟೆ ಹಾಕ್ಬಿಟ್ಟು ಆಮೇಲೆ ಮಲಗಿಸೋದು. ಯಾಕಂದರೆ ಡೈರೆಕ್ಟಾಗಿ ಶೀಟ್ ಮೇಲೆ ಮಲಗಿಸಿದ್ರೆ ಪಾಪುಗೆ ಇರಿಟೇಷನ್ ಆಗುತ್ತೆ, ಅದಕ್ಕೋಸ್ಕರ ಅದು ಎಕ್ಸ್ಟ್ರಾ ಜಾಸ್ತಿನೇ ಇಟ್ಕೊಂಡಿದ್ದಾಳೆ. ಇನಿಷಿಯಲ್ ಡೇಸಲ್ಲಿ ಮಗು ಚೆನ್ನಾಗಿ ಹಾಲು ಕುಡಿತಿದೋ ಇಲ್ಲೋ ಅಂತ ಗೊತ್ತಾಗೋಕ್ಕೆ ನಾವು ಪೀ ಕೌಂಟು ಪೂಪ್ ಕೌಂಟ್ ಎಲ್ಲ ಮಾಡಬೇಕಾಗುತ್ತೆ. ಸೊ ಡೈಪರ್ ಹಾಕಿದ್ರೆ ನಮಗೆ ಕೌಂಟ್ ಮಾಡೋಕ್ಕೆ ಕಂಫರ್ಟಬಲ್ ಆಗೋದಿಲ್ಲ, ಅದಕ್ಕೋಸ್ಕರ ನ್ಯಾಪೀಸು ಈ ರೀತಿ ಬಟ್ಟೆಗಳನ್ನ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾನು ಈ ರೈಟ್ ಸೈಡ್ ಇರೋ ಪೌಚ್ನ ಓಪನ್ ಮಾಡ್ತಿದ್ದೀನಿ. ಇದು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಈ ಪೌಚಲ್ಲಿ ನೋಡಿ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ. ಪೌಚ್ ಒಳಗಡೆನೇ ಒಂದು ಬೆಲ್ಟ್ ಇದೆ. ಸೊ ಯಾವುದು ಮೂವ್ ಆಗದೆ ರೀತಿಯಾಗಿ ಸ್ಟಫ್ಡಾಗೇ ಇರುತ್ತೆ. ಫಸ್ಟಿಗೆ ನಾನು ತೋರಿಸ್ತಿರೋದು ಈ ಬ್ಲ್ಯಾಂಕೆಟು, ಸಾಫ್ಟ್ ಅಂದರೆ ಸಾಫ್ಟ್ ರ್ಯಾಬಿಟ್ ಫರ್ ಬ್ಲ್ಯಾಂಕೆಟ್ ಇದೆ, ಇದು ಪಾಪುಗೆ ಹೊದಿಸೋದಕ್ಕೆ. ಹಾಗೆಯೇ ಇದು ಕೆಳಗಡೆ ಹಾಕುವಂಥ ಡ್ರೈಯಿಂಗ್ ಶೀಟು, ಇದನ್ನು ಬೆಡ್ ಮೇಲೆ ಹಾಸ್ಬಿಟ್ಟು ಇದ್ರ ಮೇಲೆ ಪಾಪುಗೆ ಮಲಗಿಸೋದ್ರಿಂದ ನಿಮ್ಮ ಬೆಡ್ಡು ಪೀನ ಸೋಕ್ ಮಾಡ್ಕೊಳ್ಳೋದಿಲ್ಲ. ಈ ಡ್ರೈಯಿಂಗ್ ಶೀಟ ಎಲ್ಲನೂ ಸೋಕ್ ಮಾಡ್ಕೊಳ್ಳುತ್ತೆ. ವಾಶ್ ಮಾಡಿ ಮತ್ತೆ ಇದನ್ನು ರೀಯೂಸ್ ಕೂಡ ಮಾಡ್ಬೋದು. ಇದರಲ್ಲಿ ಎಷ್ಟೋ ಐಟಮ್ಸು ಚರಿತ್ ಯೂಸ್ ಮಾಡ್ತಿದ್ದಿದ್ದೆ. ಸೊ ಇದನ್ನೆಲ್ಲ ನೋಡಿದಾಗ ಚರಿತ್ ತುಂಬ ನೆನಪಾಗ್ತಿದ್ದೇನೆ. ಎಸ್ಪೆಷಲಿ ಡ್ರೈಯಿಂಗ್ ಶೀಟು, ಈ ಬ್ಲ್ಯಾಂಕೆಟ್ಟು, ಹಾಗೆಯೇ ಇದು ಕ್ಯಾರಿ ಮಾಡೋ ಅಂಥದ್ದು. ಚರಿತ್ ಹುಟ್ಟಿದಾಗ ಫಸ್ಟಿಗೆ ಅವ್ನು ಹಾಸ್ಪಿಟಲಲ್ಲಿ ಕೊಟ್ಟಿದ್ರು. ಸ್ವಲ್ಪ ಸ್ಟಿಫಾಗಿರುತ್ತೆ ಇದು, ಬೇಬಿನ ಕ್ಯಾರಿ ಮಾಡೋದಕ್ಕೆ ಯೂಸ್ ಆಗಲಿ ಅಂತ. ಹಾಗೆ ಇದು ಸಾಫ್ಟಾಗಿರೋವಂಥ ಬೇಬಿ ಕ್ಯಾರಿಯರು. ಇದರೊಳಗೆ ಜಿಪ್ ಓಪನ್ ಮಾಡಿ ಬೇಬಿನ ಮಲಗಿಸಿ ಪ್ಯಾಕ್ ಮಾಡಿಬಿಟ್ರೆ ಬೆಚ್ಚಿಗೆ ಹೊತ್ಕೊಂಡಂಗಿರುತ್ತೆ, ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡಂಗಿರುತ್ತೆ. ನಮಗೂ ಕೂಡ ಕ್ಯಾರಿ ಮಾಡೋಕ್ಕೆ ಕಂಫರ್ಟೇಬಲು. ತುಂಬ ಚಿಕ್ಕವಿರ್ತಾವಲ್ವ ಪಾಪು, ಅದಕ್ಕೋಸ್ಕರ. ಫಸ್ಟ್ ಹಾಫ್ ಮುಗೀತು. ಈಗ ನೆಕ್ಸ್ಟ್ ಹಾಫಲ್ಲಿ ಏನೇನು ಇಟ್ಟಿದ್ದಾಳೆ ನೋಡೋಣ. ಇದರಲ್ಲಿ ಪಾಪುಗೆ ಬೇಕಾಗಿರುವಂಥ ಎಸೆನ್ಷಿಯಲ್ ಐಟಮ್ಸು, ಬೇಬಿ ರ್ಯಾಶ್ ಕ್ರೀಮ್, ಬೇಬಿ ಪೌಡರು, ಹಾಗೆಯೇ ಬೇಬಿ ಸೋಪ್ ಬಾಕ್ಸು, ಡೆಟಾಲ್ ಏನಕ್ಕಾದರೂ ಬೇಕಾಗ್ತಿರುತ್ತೆ. ನ್ಯಾಪೀಸ್ ಎಲ್ಲ ಒಗೆದ್ಮೇಲೆ ಡೆಟಾಲಲ್ಲಿ ಒಂದ್ಸಲ ಡಿಪ್ ಮಾಡಿ ತೆಗೆದ್ರೆ ಸ್ಯಾನಿಟೈಸ್ ಆಗುತ್ತೆ, ಅದಕ್ಕೋಸ್ಕರ. ಸಣ್ಣದೊಂದು ಕಾಜಲ್ ಡಬ್ಬಿ ಕೂಡ ಇಟ್ಕೊಂಡಿದ್ದಾಳೆ ದೃಷ್ಟಿ ಬೊಟ್ಟಿಡೋದಕ್ಕೆ ಅಂತ. ಅವಳು ಆದಷ್ಟು ಬೇಬಿ ಪ್ರಾಡಕ್ಟ್ಸ್ ಎಲ್ಲನೂ ಸೆಬಾಮೆಡ್ದೇ ತರಿಸಿದ್ದಾಳೆ. ಸೆಬಾಮೆಡ್ಡು ಬೇಬಿಗೆ ತುಂಬ ಸೂಟ್ ಆಗುತ್ತೆ ಮೋಸ್ಟ್ ಬೇಬೀಸ್ಗೆ, ಅದಕ್ಕೋಸ್ಕರ ಅದನ್ನು ತರಿಸಿ ಇಟ್ಕೊಂಡಿದ್ದಾಳೆ. ನೆಕ್ಸ್ಟ್ ಕಂಪಾರ್ಟ್ಮೆಂಟಿಗೆ ಹೋಗೋದಾದರೆ ಇದರಲ್ಲಿ ಬೇಬಿಗೆ ಬೇಕಾಗಿರೋವಂಥ ಒಂದು ಚಿಕ್ಕ ಪಿಲ್ಲೋ ಇಟ್ಕೊಂಡಿದ್ದಾಳೆ. ಯೂಶ್ವಲಿ ಕೆಲವೊಂದು ಸಲ ಬೇಬಿಗಳು ಲೆಫ್ಟ್ ಸೈಡಿಗೆ ಟರ್ನ್ ಆಗಿ ಮಲಗೋದು, ಇಲ್ಲ ಸೈಡ್ಗೆ ಮಲಗೋದು, ಇಲ್ಲ ಸ್ಟ್ರೇಟೇ ಮಲಗೋದು, ಈ ರೀತಿ ಇರುತ್ತೆ. ಸೊ ಅದನ್ನು ತಲೆ ಸೆಟ್ ಮಾಡೋದಕ್ಕೆ ಪಿಲ್ಲೋ ಬೇಕಾಗಬಹುದು ಅಂತ ಇಟ್ಕೊಂಡಿದ್ದಾಳೆ, ಹೇಗಾದರೂ ಇರಲಿ ಅಂತ. ಹಾಗೆ ಒಂದು ವೆಟ್ ವೈಪ್ಸ್ ಕೂಡ ಇಟ್ಕೊಂಡಿದ್ದಾಳೆ. ಅದನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ, ಏನಾದರೂ ಪೂಪ್ ಕ್ಲೀನ್ ಮಾಡೋದಕ್ಕೆ ಅಂತ ಯೂಸ್ ಆಗುತ್ತೆ ಅಷ್ಟೇ. ಬೇಬಿಗೆ ಡೈರೆಕ್ಟಾಗಿ ಯೂಸ್ ಮಾಡೋದಿಲ್ಲ ವೆಟ್ ವೈಪ್ಸ್ನ ಇಷ್ಟು ಬೇಗನೆ. ಪ್ಯಾಂಪರ್ಸ್ ಕೂಡ ಇಟ್ಕೊಂಡಿದ್ದಾಳೆ, ಡೈಪರ್ಸು. ಇದು ಕೂಡ ಎವ್ರಿ ಡೇ ಯೂಸ್ ಮಾಡೋಕ್ಕಲ್ಲ,
ತುಂಬ ನೆಸೆಸಿಟಿ ಇದ್ದಾಗ ಬೇಬಿಗೆ ಏನಾದರೂ BCG ಇಂಜೆಕ್ಷನ್ ಹಾಕ್ಸೋಕ್ಕೆ ಅಂತ ಡಾಕ್ಟರ್ ಹತ್ರ ಹೋದಾಗ ಅಲ್ಲಿ ಪೂಪ್ ಮಾಡಿದ್ರೆ ಪೀ ಮಾಡಿದ್ರೆ ಕಷ್ಟ ಅಂತ ಅಲ್ಲಿ ಹಾಕೋಕ್ಕೆ ಅಂತ ಇಟ್ಕೊಂಡಿದ್ದಾಳೆ. ಹಾಗೆಯೇ ಈ ಕಾಟನ್ ಪ್ಯಾಡ್ಸ್ ಇಟ್ಕೊಂಡಿದ್ದಾಳೆ. ಈ ಕಾಟನ್ ಪ್ಯಾಡ್ಸ್ನ ನಾವು ಬಿಸಿ ನೀರಲ್ಲಿ ಡಿಪ್ ಮಾಡಿ ಬೇಬಿ ಬಂಪ್ನ ಒರೆಸೋದಕ್ಕೆ ಯೂಸ್ ಮಾಡ್ಬೋದು. ಹಾಗೆ ಕೆಲವೊಂದು ಟಿಶ್ಯೂ ಪೇಪರ್ಸ್ ಇಟ್ಕೊಂಡಿದ್ದಾಳೆ, ಟಿಶ್ಯೂ ರೋಲ್ಸ್ ಇಟ್ಕೊಂಡಿದ್ದಾಳೆ. ನೆಕ್ಸ್ಟ್ ಈ ಪೌಚಲ್ಲಿ ಏನಿದೆ ನೋಡೋಣ. ಇದರಲ್ಲಿ ಬೇಬಿ ಕ್ಯಾಪ್ಸು, ಮಿಟನ್ಸು, ಸಾಕ್ಸು ಎಲ್ಲ ಇದೆ. ತುಂಬ ಅಂದರೆ ತುಂಬಾ ಕ್ಯೂಟಾಗಿದೆ. ಇದರಲ್ಲಿ ಆ ಟೋಪಿಗಳೆಲ್ಲ ನೋಡಿದ್ರೆ ಚರಿತ್ ನೆನಪಾಗ್ತಿದ್ದಾನೆ. ಸಾಕ್ಸ್ಗಳು ಅಷ್ಟೇ ಎಲ್ಲ ಚರಿತಿದೆ. ಇವು ಜಾಸ್ತಿ ತರಿಸ್ಬೇಡ, ಎಲ್ಲ ಅವನದೇ ಇದೆ, ಹೊಸದಿದ್ದಂಗೆ ಇದ್ದಾವೆ ಎಷ್ಟೊಂದು ಐಟಮ್ಸು. ಅದನ್ನೆಲ್ಲ ನೀನು ತೋರಿಸ್ತೀನಿ ಅಂತ ಹೇಳಿದ್ದೆ. ಯಾವುದ್ಯಾವುದು ಚೆನ್ನಾಗಿದೆ, ಇನ್ನು ಯೂಸಬಲ್ ಕಂಡೀಷನಲ್ಲಿದೆ, ಅದನ್ನೆಲ್ಲ ಅವಳು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದಾಳೆ. ಅದನ್ನೇ ರಿಯೂಸ್ ಮಾಡ್ತಾ ಇದ್ದಾಳೆ. ನೀವು ಅಷ್ಟೇ ಮನೇಲಿ ಯಾವುದಾದ್ರೂ ದೊಡ್ಡ ಮಗು ಇದ್ದರೆ ಅದನ್ನು ರಿಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ. ಇನ್ನು ಯೂಸ್ ಮಾಡಿರೋ ಬಟ್ಟೆಗಳೇ ಒಳ್ಳೆಯದು. ಹೊಸ ಬಟ್ಟೆಗಳು ಅಷ್ಟೇ, ಇಲ್ಲಿರೋವಂಥ ಯಾವುದೇ ಹೊಸ ಬಟ್ಟೆ, ಹೊಸ ಸಾಕ್ಸು, ಹೊಸ ಕ್ಯಾಪ್ ಆಗಿದ್ರೂ ಕೂಡ ಅವಳು ಒಂದ್ಸಲ ಆಲ್ರೆಡಿ ವಾಶ್ ಮಾಡಿ ಡೆಟಾಲಲ್ಲಿ ಡಿಪ್ ಮಾಡಿ ಡ್ರೈ ಮಾಡಿ ಅದನ್ನು ಫೋಲ್ಡ್ ಮಾಡಿ ಇಟ್ಟಿರೋದು. ಇದೆಲ್ಲನೂ ಡೈರೆಕ್ಟಾಗಿ ನೀವು ಹೊಸ ಬಟ್ಟೆ ಮಗುಗೆ ಹಾಕೋದು ಒಳ್ಳೆಯದಲ್ಲ. ಏನಾದರೂ ಕೆಮಿಕಲ್ಸ್ ಇದ್ದರೆ ಎಲ್ಲ ರಿಯಾಕ್ಷನ್ ಆಗಿ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಈ ಪೌಚಲ್ಲಿ ಫಸ್ಟಿಗೆ ತೋರಿಸ್ತಿರೋದು ಕ್ಯೂಟ್ ಸ್ವೆಟರು, ಬ್ಲೂ ಕಲರು. ತುಂಬ ಅಂದರೆ ತುಂಬ ಕ್ಯೂಟಾಗಿದೆ. ಎಷ್ಟು ಸಾಫ್ಟಾಗಿದೆ, ನಿಟ್ ಮಾಡಿರೋವಂಥದ್ದು. ಇದು ಕೂಡ ಆನ್ಲೈನಲ್ಲೇ ತರಿಸಿರೋದು. ಎಲ್ಲನೂ ಆನ್ಲೈನಲ್ಲೇ ತರಿಸಿರೋದು. ಅಂಗಡಿಗೆ ಹೋಗಿ ಶಾಪ್ ಮಾಡಿರೋದು ತುಂಬ ಅಂದರೆ ತುಂಬಾ ಕಡಿಮೆ. ಹಾಗೆ ಇದೆಲ್ಲ ಯೂಸ್ಡ್ ನ್ಯಾಪೀಸು, ಇದೆಲ್ಲ ಚರಿತ್ ಯೂಸ್ ಮಾಡಿರೋವಂಥ ಸಾಫ್ಟ್ ಕಾಟನ್ ನ್ಯಾಪೀಸು. ಕೆಲವುದು ಬನಿಯನ್ ಬಟ್ಟೆ ಅಂತಾರಲ್ಲ ಆ ಟೈಪ್ ಇದೆ, ಇನ್ನು ಕೆಲವು ಕಾಟನ್ ಇದೆ. ಇದರಲ್ಲಿ ಚರಿತ್ ಹಾಕೋತಿದ್ದ ಟೀ ಶರ್ಟ್ಸ್ ಇದೆ. ಹಾಗೆಯೇ ಹೊಸ ಕೆಲವೊಂದು ಟೀ ಶರ್ಟ್ಸ್ ಇದೆ, ಯೂಸ್ಡ್ ಟೀ ಶರ್ಟ್ಸ್ ಇದೆ, ಬನಿಯನ್ಸ್ ಇದೆ. ಹಾಗೆ ಟೈ ಮಾಡೋ, ಶೋಲ್ಡರ್ ಮೇಲೆ ಟೈ ಮಾಡೋ ಅಂಥ ಬಟ್ಟೆಗಳಿದೆ. ಹಾಕೋದಕ್ಕೆ ಬೇಬಿಗೆ ಕಂಫರ್ಟಬಲ್ ಆಗಿರಲಿ ಅಂತ ಎಕ್ಸ್ಟ್ರಾ ನ್ಯಾಪೀಸ್ ಇಟ್ಕೊಂಡಿದ್ದಾಳೆ. ಯಾಕಂದರೆ ಇನಿಷಿಯಲ್ ಡೇಸಲ್ಲಿ ಪಾಪು ತುಂಬ ಪೀ ಮಾಡ್ತಾ ಇರುತ್ತೆ. ಬೇಕಾಗ್ಬೋದು, ಎಷ್ಟು ಬೇಕಾಗ್ಬೋದು ಅಂತ ಗೆಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸೊ ಇದಿಷ್ಟು ಸ್ವಾತಿ ಪ್ಯಾಕ್ ಮಾಡಿರೋವಂಥ ಹಾಸ್ಪಿಟಲ್ ಬ್ಯಾಗ್ಸಲ್ಲಿ ಇದ್ದಿದ್ದು ಐಟಮ್ಸು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಹೆಲ್ಪ್ ಆಗಿದ್ದರೆ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಎನಿ ಟೈಮ್ ಸ್ವಾತಿ ಡೆಲಿವರಿ ಆಗ್ಬೋದು. ಸೊ ವೆಯ್ಟ್ ಮಾಡ್ತಿರ್ತೀರಾ ಅಂದ್ಕೊಂಡಿದ್ದೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.